ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರೋ ಜಾಗದ ಬಗ್ಗೆ ಹೇಳಬೇಕು ಅಂದರೆ, ಪಿತೃಭಕ್ತಿಯ ಕುರಿತಾಗಿ ಸಾಕಷ್ಟು ಉದಾಹರಣೆಗಳು ಭಾರತದಲ್ಲಿ ಸಿಗ್ತವೆ. ಅದರಲ್ಲಿ ಭಗವಾನ್ ಶ್ರೀರಾಮಚಂದ್ರ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಕಾಡಿಗೆ ಹೋಗಿದ್ದು, ಶ್ರವಣಕುಮಾರ ಕುರುಡಾಗಿದ್ದ ತನ್ನ ತಂದೆ ತಾಯಿಯನ್ನ ಬುಟ್ಟಿಯಲ್ಲಿ ಕೂರಿಸಿ ಭುಜದ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆಗೆ ಹೋಗಿದ್ದು. ಈ ಉದಾಹರಣೆಗಳನ್ನು ನೋಡ್ತಿದ್ರೆ ಭಾರತ ದೇಶ ಅಂದ್ರೆ ಹಾಗೇನೆ ಅಲ್ಲಿ ಪಿತೃಭಕ್ತಿಯ ಕುರಿತಾಗಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಅನೇಕ ಉದಾಹರಣೆಗಳು ಇದ್ದಾವೆ. ಅದರಲ್ಲೂ ಪ್ರಮುಖವಾದದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ಮಹಾರಾಜರದ್ದು. ಹೌದು, ನಮ್ಮ ಮೈಸೂರಿನ ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ತಮ್ಮ ತಂದೆ ಜನಿಸಿದ ಊರಿನ ಹೆಸರನ್ನು ಅವರ ಹೆಸರಿನಲ್ಲಿ ಬದಲಾಯಿಸಿ, ಹಾಗೆಯೇ ಅವರ ಹೆಸರಲ್ಲೇ ಆ ಊರಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಎಸ್, ನಾನಿವತ್ತು ಹೋಗ್ತಾ ಇರೋ ಜಾಗ ನಮ್ಮ ಮೈಸೂರು ಮಹಾರಾಜರು ತಮ್ಮ ತಂದೆಯ ಹೆಸರಲ್ಲಿ ಕಟ್ಟಿಸಿರೋ ದೇವಸ್ಥಾನಕ್ಕೆ. ಆ ಸುಂದರವಾದ ದೇವಸ್ಥಾನದ ಹೆಸರೇ ಚಾಮರಾಜೇಶ್ವರ ದೇವಸ್ಥಾನ. ಪಿತೃಭಕ್ತಿಯ ಪ್ರತೀಕವಾಗಿರೋ ಚಾಮರಾಜೇಶ್ವರ ದೇವಸ್ಥಾನವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ತಮ್ಮ ತಂದೆ ಚಾಮರಾಜ ಒಡೆಯರ್ರವರ ಸ್ಮರಣಾರ್ಥವಾಗಿ 1826ರಲ್ಲಿ ಕಟ್ಟಿಸ್ತಾರೆ. ಇದಕ್ಕೂ ಮುಂಚೆ 1825ರಲ್ಲಿ ಅರಿಕೊಟಾರ ಎಂಬ ಊರಿನ ಹೆಸರನ್ನ ಬದಲಾಯಿಸಿ ಚಾಮರಾಜನಗರ ಅಂತ ಮರುನಾಮಕರಣ ಮಾಡಿರ್ತಾರೆ. ಚಾಮರಾಜನಗರದ ಹೃದಯ ಭಾಗದಲ್ಲಿ ನೆಲೆಸಿರುವ ಈ ದೇವಸ್ಥಾನವನ್ನು ನೋಡಲು ನಾನು ಹೊರಟಿದ್ದು ಮೈಸೂರಿನಿಂದ. ಈ ದೇವಸ್ಥಾನವು ಮೈಸೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ 180 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಚಿಕ್ಕದಾಗಿ ಇರೋ ದೇವಸ್ಥಾನ ಎಂಬ ಕಲ್ಪನೆಯಲ್ಲಿ ಬಂದ ನನಗೆ ಗೊತ್ತಾಗಿದ್ದು, ಇದು 6 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾದ ಬೃಹತ್ತಾದ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಬೃಹತ್ ಗೋಪುರದ ಬಾಗಿಲನ್ನು ಪ್ರವೇಶಿಸಿದಾಗ ನನಗೆ ಕಂಡಿದ್ದು 3 ಗರ್ಭಗುಡಿಗಳು. ಮಧ್ಯದ ಗರ್ಭಗುಡಿಯಲ್ಲಿ ಸುಂದರವಾದ ಚಾಮರಾಜೇಶ್ವರ ಲಿಂಗವಿದೆ. ಎಡಗಡೆಯ ಗರ್ಭಗುಡಿಯಲ್ಲಿ ಕೆಂಪನಂಜಮ್ಮನ ವಿಗ್ರಹವಿದ್ದರೆ ಬಲಗಡೆಯ ಗರ್ಭಗುಡಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವಿದೆ. ಈ ಗರ್ಭಗುಡಿಗಳ ಇತಿಹಾಸ ಹೇಳುವುದಾದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ತಮ್ಮ ತಂದೆಯ ನೆನಪಿನಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ ನಂತರ ಈ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಶೃಂಗೇರಿ ಮಠದ ಸ್ವಾಮೀಜಿಯವರನ್ನು ಕೇಳಿಕೊಂಡಾಗ ಸ್ವಾಮೀಜಿಗಳು ಶೃಂಗೇರಿ ಮಠದಲ್ಲಿರುವಂತಹ ರಕ್ತವರ್ಣದ ನರ್ಮದಾ ಲಿಂಗವನ್ನು ನೀಡಿ ಚಾಮರಾಜೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುವಂತೆ ಚಾಮರಾಜನಗರದಲ್ಲಿ ಶಿವನ ದೇವಾಲಯವನ್ನು ನಿರ್ಮಿಸಿದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕನಸಿನಲ್ಲಿ ಪಾರ್ವತಿ ದೇವಿಯು ಕಾಣಿಸಿಕೊಂಡು ತಮ್ಮನ್ನು ಸಹ ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲು ಸೂಚಿಸಿದರಂತೆ. ಆಗ ಮಹಾರಾಜರು ಮಂಡಕಹಳ್ಳಿ ಎಂಬ ಗ್ರಾಮದಿಂದ ವಿಗ್ರಹ ತಂದು ಯಜ್ಞ ಯಾಗಾದಿಗಳನ್ನು ನೆರವೇರಿಸಿ ಚಾಮರಾಜೇಶ್ವರ ದೇಗುಲದ ಎಡಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಪಾರ್ವತಿ ದೇವಿಯನ್ನ ಕೆಂಪನಂಜಮ್ಮ ಎಂಬ ಹೆಸರಿನಿಂದ ಪೂಜಿಸುತ್ತಾರೆ. ಚಾಮರಾಜೇಶ್ವರ ದೇಗುಲದಲ್ಲಿ ಶಿವಪಾರ್ವತಿ ಮಾತ್ರವಲ್ಲದೆ ನಮ್ಮ ನಾಡದೇವತೆ ಮೈಸೂರು ಮಹಾರಾಜರ ಕುಲದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ದೇವಿಯನ್ನ ಚಾಮರಾಜೇಶ್ವರ ಗರ್ಭಗುಡಿಯ ಬಲಭಾಗದಲ್ಲಿ ನಿರ್ಮಿಸಿದ್ದಾರೆ. ಒಟ್ಟಾರೆ ಈ ದೇವಸ್ಥಾನವು ರಾಜತತ್ವ ಮತ್ತು ಶಿವತತ್ವದ ಪ್ರತೀಕವಾಗಿದೆ. ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಹೇಳುವುದಾದರೆ, ಈ ದೇವಸ್ಥಾನವು ಪೂರ್ವಾಭಿಮುಖವಾಗಿದ್ದು
ಬೃಹದಾಕಾರದ ಗೋಡೆಯಿಂದ ಸುತ್ತುವರೆದಿದೆ. ಈ ಬೃಹತ್ ಗೋಡೆಯಲ್ಲಿ ವಿಘ್ನ ನಿವಾರಕ ಗಣಪತಿಯ 101 ವಿಗ್ರಹಗಳನ್ನು ವಿವಿಧ ರೂಪದಲ್ಲಿ ಕೆತ್ತಲಾಗಿದೆ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ 5 ಅಂತಸ್ತಿನ 70 ಅಡಿ ಎತ್ತರದ ಗೋಪುರವಿದ್ದು ಇದರ ಮೇಲೆ 5 ಹಿತ್ತಾಳೆಯ ಕಳಸಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಚಾಮರಾಜೇಶ್ವರ ಗರ್ಭಗುಡಿ ಎದುರಲ್ಲಿ ನಂದಿಯ ವಿಗ್ರಹವಿದೆ ಮತ್ತು ಈ ದೇವಸ್ಥಾನದ ಸುತ್ತಲೂ ವಿಶಾಲವಾದ ಪ್ರಾಕಾರವಿದ್ದು ಇಲ್ಲಿ ವಿವಿಧ ದೇವತೆಗಳ 64 ವಿಗ್ರಹಗಳನ್ನು ಕೆತ್ತಲಾಗಿದೆ. ಮದುವೆಯಾಗದವರು, ಮಕ್ಕಳಾಗದವರು, ವಿದ್ಯಾಭ್ಯಾಸದಲ್ಲಿ ಕೆಲಸದಲ್ಲಿ ತೊಂದರೆ ಅನುಭವಿಸುತ್ತಿರುವವರು ಚಾಮರಾಜೇಶ್ವರ ದೇಗುಲದಲ್ಲಿ ಹರಕೆ ಹೊತ್ತರೆ ಅಂಥವರ ಹರಕೆಗಳು ಸುಲಭವಾಗಿ ಈಡೇರುತ್ತವೆ ಎಂಬ ನಂಬಿಕೆ ಇಲ್ಲಿದೆ. ತಮ್ಮ ಹರಕೆ ಈಡೇರಿದಾಗ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಪ್ರಸಾದದ ಸೇವೆಯನ್ನು ಮಾಡುತ್ತಾರೆ. ಇಲ್ಲಿ ಆಗಮಿಸಿದ ನನಗೂ ಕೂಡ ಆ ಪ್ರಸಾದವನ್ನು ಸೇವಿಸುವ ಭಾಗ್ಯ ದೊರೆಯಿತು. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಆದರೆ ಆಷಾಢ ಮಾಸದಲ್ಲಿಯೇ ಚಾಮರಾಜೇಶ್ವರ ರಥೋತ್ಸವ ನಡೆಯುವುದು ಈ ಸ್ಥಳದ ವಿಶೇಷತೆಯಾಗಿದೆ. ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಸಲು ಒಂದು ವಿಶೇಷವಾದ ಕಾರಣವಿದೆ. ಚಾಮರಾಜ ಒಡೆಯರ್ರವರು ಆಷಾಢ ಮಾಸದ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ದರು. ಚಾಮರಾಜೇಶ್ವರ ದೇವಾಲಯವು ಸಹ ಅದೇ ನಕ್ಷತ್ರದಲ್ಲಿ ಸ್ಥಾಪನೆಯಾಗಿದ್ದು ಇದೇ ಕಾರಣದಿಂದಲೇ ಆಷಾಢ ಮಾಸದಲ್ಲಿ ಚಾಮರಾಜೇಶ್ವರ ರಥೋತ್ಸವ ನಡೆಯುತ್ತದೆ. ಚಾಮರಾಜೇಶ್ವರರ ದರ್ಶನವನ್ನು ಪಡೆದು ರಥಕ್ಕೆ ಹಣ್ಣು ಧಾನ್ಯವನ್ನು ಎಸೆದರೆ ನವದಂಪತಿಗಳಿಗೆ ಸಂತಾನ ಭಾಗ್ಯ ಹಾಗೂ ಮದುವೆಯಾಗದವರಿಗೆ ಕಂಕಣ ಭಾಗ್ಯ ದೊರೆಯುತ್ತದೆ ಎಂಬ ಅಚಲ ನಂಬಿಕೆ ಇಲ್ಲಿದೆ. ನವದಂಪತಿಗಳ ಜಾತ್ರೆ ಎಂದು ಖ್ಯಾತಿಯಾಗಿರುವ ಚಾಮರಾಜೇಶ್ವರ ರಥೋತ್ಸವದಲ್ಲಿ ಸಾವಿರಾರು ನವದಂಪತಿಗಳು ಬಂದು ಸೇರುವುದು ಇಲ್ಲಿ ವಿಶೇಷವೆನಿಸಿಕೊಳ್ಳುತ್ತದೆ. ಈ ದೇವಸ್ಥಾನವು ಪಿತೃಭಕ್ತಿಯ ಪ್ರತೀಕವಾಗಿದ್ದರೂ ಇಲ್ಲಿನ ಶಿಲ್ಪಕಲೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಚಾಮರಾಜನಗರಕ್ಕೆ ನೀವು ಬಂದಾಗ ಈ ದೇವಸ್ಥಾನಕ್ಕೆ ಮರೆಯದೆ ಭೇಟಿ ನೀಡಿ ಎಂದು ಹೇಳ್ತಾ